ಎಲ್ಲರಿಗೂ ನಮಸ್ಕಾರ. ಇವತ್ತು ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಪ್ರಥಮ್ ಮೋಟರ್ಸ್ ಶೋರೂಮ್ನಲ್ಲಿ ನಾವು ಭಾಗಿಯಾಗಿದ್ದೀವಿ. ಜನರಿಗೆ ಸಿಹಿ ಸುದ್ದಿ, ಮುಂದಿನ ದಿನಗಳಲ್ಲಿ ಏನು ವರ್ಷಕ್ಕೊಮ್ಮೆ ದೀಪಾವಳಿ ಹಬ್ಬ ಬರುತ್ತಾ, ಅದೇ ರೀತಿ 2025ರಲ್ಲಿ ನಮ್ಮ ಎಲ್ಲ ಜನರು ಕೂಡ ಸಿಹಿ ಸುದ್ದಿಯ ಕೊಡುಗೆಯನ್ನು ಕೊಡ್ತಿರುವಂತಹ ಪ್ರಥಮ್ ಮೋಟರ್ಸ್ ಏನಿವತ್ತು ನಮ್ಮ ನೂತನವಾಗಿ ಇವತ್ತು ಜನರೊಂದಿಗೆ ಬರ್ತಾ ಇರುವಂತಹ ವಿಕ್ಟೋರಿಯಸ್ ಕಾರನ್ನು ಇವತ್ತು ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ, ಲಾಂಚನ್ನು ಇವತ್ತು ಮಾಡ್ತಾ ಇದ್ದೀವಿ. ಇದರ ವಿಶೇಷತೆ ತುಂಬ, ಇಷ್ಟೊಂದು ಕಾರುಗಳನ್ನ ತಾವೆಲ್ಲರೂ ಕೂಡ ಓಡಿಸಿರಬಹುದು, ಆದರೆ ವಿಕ್ಟೋರಿಯಸ್ ಕಾರೇನು ಜನರೊಂದಿಗೆ ಬರ್ತಾ ಇದೆ. ಇದರ ಒಂದು ಫೆಸಿಲಿಟಿ ತುಂಬ ಅದ್ಭುತವಾಗಿದೆ. ಒಂದು ಜನರೇಷನ್, ಈಗಿನ ಜನರೇಷನ್ ಯುವಕರಿಗೆ ಆಸಕ್ತಿ, ಆಶಾಕಿರಣ ಅಂತ ಏನು ಹೇಳ್ತೀವಿ, ಅದರ ಒಂದು ಸಂದರ್ಭಕ್ಕೆ ತಕ್ಕಂತೆ ಅನುಗುಣವಾಗಿ ಯುವಕರಿಗೆ ಆಕರ್ಷಕವಾಗಿ ಆಸೆ ಹುಟ್ಟಿಸುವಂತಹ 11 ಅಡೆಸ್ ವಿಕ್ಟೋರಿಯಸ್ ಕಾರ್ಸ್ನ ನಾವು ಇವತ್ತು ಲಾಂಛನ ಮಾಡ್ತಾ ಇದ್ದೀವಿ ಮುಳಬಾಗಿಲು ತಾಲೂಕಿನಲ್ಲಿ. ಆದ್ದರಿಂದ ಇದರ ವಿಶೇಷತೆ, ಕಾರಲ್ಲಿ ಏನು ಒಂದು ಸ್ಪೀಕರ್ಸ್ ಆಗಿರ್ಬೋದು, ಸಿಸ್ಟಮ್ ಆಗಿರ್ಬೋದು, ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅಟ್ರಾಕ್ಷನ್ ಆಗಿರ್ಬೋದು, ಇವೆಲ್ಲವೂ ಕೂಡ ಒಳಗೊಂಡಿರುವಂತಹ ನಮ್ಮ ಈ ಒಂದು ವಿಕ್ಟೋರಿಯಸ್ ಅಲ್ಲಿ ಕಾಣಬಹುದು. ಸೇಫ್ಟಿ ಡಿವೈಸ್ ಎಲ್ಲವೂ ಕೂಡ. ಆದ್ರಿಂದ ಒಮ್ಮೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಏನು ವೀರಭದ್ರನಗರ ಪ್ರಥಮ್ ಮೋಟರ್ಸ್ಗೆ ಭೇಟಿ ಕೊಟ್ಟು ಇದರ ವಿಶೇಷತೆಯನ್ನು ಎಲ್ಲ ಸಾರ್ವಜನಿಕರು, ರೈತಾಪಿ ವರ್ಗದವರು, ದುಡ್ಡು ಇರೋರು ಅಂತಾನೆ ಓಡಿಸ್ಬೇಕಂತ ಏನಿಲ್ಲ ಕಾರಿದು. ರೈತಾಪಿ ವರ್ಗದವರು, ಕೂಲಿ ಕಾರ್ಮಿಕ ಎಲ್ಲರಿಗೂ ಕೂಡ ಅನುಕೂಲವಂತೆ ಆಗಿರುವಂತಹ ವಿಕ್ಟೋರಿಯಸ್ ಕಾರ್ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಪ್ರಥಮ್ ಮೋಟರ್ಸ್ಗೆ ಬಂದು ಒಮ್ಮೆ ಭೇಟಿ ಕೊಟ್ಟು ಅದರ ಕಾರಣ ವಿಶೇಷತೆ ಏನು ಅಂತ ತಿಳ್ಕೊಂಡು ತಾವು ಕೂಡ ಕಾರನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳ್ಬಿಟ್ಟು, ತಾವೆಲ್ಲರೂ ಕೊಂಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ನಾವೆಲ್ಲರೂ ಕೂಡ ಪ್ರಥಮ್ ಮೋಟರ್ಸ್ಗೆ ಭಾಗಿಯಾಗಿ ನಾವು ಶುಭವನ್ನು ಕೋರುತ್ತಿದ್ದೇವೆ. ಯಾಕೆ ಅಂದ್ರೆ ನಾನು ಅವಾಗ ಹೇಳ್ತಾ ಬರ್ತಾ ಇರ್ತೀನಿ, ಹುಟ್ಟು ಉಚಿತ, ಸಾವು ಖಚಿತ. ಇರೋ ಗಂಟನೂ ಕೂಡ ಖುಷಿಯಿಂದ ನಗನಗತ ನಮ್ಮ ಜೀವನವನ್ನು ಸಾಗಿಸ್ಬೇಕು. ನಮ್ಮ ಹೆಂಡತಿ ಮಕ್ಕಳು, ತಂದೆ ತಾಯಿಯಂದ್ರನ್ನ ಆಸೆ ಕನಸು ತುಂಬಾ ಒಂದು ಬೆಟ್ಟದಷ್ಟು ಇಟ್ಕೊಂಡಿರ್ತಾರೆ. ಆ ಒಂದು ಆಸೆಯನ್ನ ಒಂದು ಮನೆಯಲ್ಲಿ ಒಂದು ಕಾರು, ಒಂದು ಗಾಡಿ ಅನುಕೂಲವಂತೆ ನಾವು ಇಟ್ಕೊಂಡು ನಮ್ಮ ಸಂಸಾರವನ್ನು ಕೂಡ ಸಾಗಿಸ್ಬೇಕಾಗುತ್ತೆ. ಆದ್ರಿಂದ ನಿಜವಾಗ್ಲೂ ಕೂಡ ಈ ಒಂದು ವಿಕ್ಟೋರಿಯಸ್ ಕಾರು ತುಂಬಾ ಇಷ್ಟವಾಗಿದೆ. ಇದನ್ನ ಪರ್ಚೇಸ್ ಮಾಡಿ ಒಮ್ಮೆ ನೀವು ಬಂದು ಭೇಟಿ ಕೊಟ್ಟು ತಾವೆಲ್ಲರೂ ಕೂಡ ಇದರ ಬಗ್ಗೆ ತಿಳ್ಕೊಂಡು ತಾವು ಕೂಡ ಈ ಕಾರನ್ನ ಕೊಂಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಂತ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ ಲಾಂಚಿಂಗ್ ಇದೆ ಅಂತ ಹೇಳಿದ ತಕ್ಷಣ ನಮ್ಮ ಬೆಮ್ಮೆಲ್ನ ಹೈದ್ರಿನಗರ್ ಆಸಿಫಣ್ಣ ಆಗಿರ್ಬೋದು, ನಮ್ಮ ಮಾಜಿ ನಗರಸಭೆ ಸದಸ್ಯರಾಗಿರುವಂತಹ ನಯಾಜಣ್ಣ ಅಂದ್ರೆ ಗೊತ್ತಾಗಲ್ಲ, ಯಾಕಂದ್ರೆ ನೀವೇನಾದ್ರೂ ಹೇಳಿ ಬಾಮ್ ನಯಾಜ್ ಅಂದ್ರೆ ಗೊತ್ತಾಗೋದು. ಬಾಮ್ ನಯಾಜಣ್ಣನವರು, ಮತ್ತೆ ಹೈದ್ರಿನಗರ್ನ ನಮ್ಮ ಆದಿಲ್ ಅಣ್ಣನವರು, ಕಾರ್ ಡೀಲರ್ನಾಗಿರುವಂತ ನಮ್ಮ ಬಾಬು ಅಣ್ಣನವರು, ನಮ್ಮ ಆಟೋ ಘಟಕದ ಗೌರವಾಧ್ಯಕ್ಷ ಆಗಿರುವಂತಹ ನಮ್ಮ ತಿಪ್ಪಣ್ಣನವರು, ನಮ್ಮ ಪೊಲೀಸ್ ಇಲಾಖೆ ರಿಟೈರ್ಮೆಂಟ್ ಆಗಿರುವಂತಹ ನಮ್ಮ AS ಆಗಿರುವಂತಹ ನಮ್ಮ ವೆಂಕಟೇಶ್ ಸರ್ ಅವರು, ಮತ್ತೆ ಈ ಒಂದು ಪ್ರಥಮ್ ಮೋಟರ್ಸ್ನ ಸಿಬ್ಬಂದಿ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಇಂತಹ ಒಂದು ಸಿಬ್ಬಂದಿ ಇರೋದ್ರಿಂದ ಶೋರೂಮ್ ಮುಂದೆ ಹೋಗ್ತಿದೆ. ಯಾಕೆ ಅಂದ್ರೆ ಕಾರು ಶೋರೂಮ್ ಇಡೋದು ಹೆಚ್ಚಲ್ಲ, ಸಿಬ್ಬಂದಿ ವರ್ಗದವರು ಕೆಲಸ ಮಾಡ್ತಾರಲ್ಲ ಅವ್ರಿಗೆ ನಾವು ಪ್ರಥಮ ಆದ್ಯತೆ ಕೊಡಬೇಕು. ನಾನು ನಿಜವಾಗ್ಲೂ ಕೂಡ ಹೇಳ್ತಾ ಇದೀನಿ, ಈ ಪ್ರಥಮ್ ಮೋಟರ್ಸ್ ಅನ್ನ ಏನು ಮುಳಬಾಗಿಲು ಭಾಗದಲ್ಲಿ ಉದ್ಘಾಟನೆ ಮಾಡಿದಿರಾ, ಇನ್ನೂ ಒಂದು ಮಾಡಬೇಕು ಮುಂದಿನ ದಿನಗಳಲ್ಲಿ ಹೇಳ್ತಾ
ಈ ಒಂದು ಸಿಬ್ಬಂದಿ ವರ್ಗದವ್ರಿಗೆಲ್ಲರಿಗೂ ಕೂಡ ಆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇಂತಹ ಒಂದು ಶೋರೂಮ್ ಗಾಡಿಗಳು ಬಂದಾಗ, ಹೊಸ ಒಂದು ಕಾರುಗಳು ಬಂದಾಗ ಜನರಿಗೆ ಅಟ್ರಾಕ್ಷನ್ ಆಗೋ ರೀತಿಯಲ್ಲಿ, ಆಕರ್ಷಣೆ ರೀತಿಯಲ್ಲಿ, ಮನಸ್ಸಿನ ಒಂದು ಗೆಲ್ಲೋ ರೀತಿಯಲ್ಲಿ ಪ್ರಥಮ್ ಮೋಟಾರ್ಸ್ ನ ಎಲ್ಲಾ ಸಿಬ್ಬಂದಿ ವರ್ಗದವರು ನಮ್ಮ ಮೇಡಮ್ ಅವರು ಕೂಡ ಅಷ್ಟೇ ಒಂದು ಆಸಕ್ತಿಯಿಂದ ಒಂದು ಜನಕ್ಕೆ ತಲುಪಿಸ್ಬೇಕು ಅನ್ನೋ ಮನೋಭಾವನೆ ಇದೆಯಲ್ಲ, ಅದು ಅವ್ರಿಗೆ ಮೊದಲ ಆದ್ಯತೆ ಕೊಡ್ಬೇಕು. ಅದರಿಂದ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ. ಇವತ್ತು ನಮ್ಮನ್ನೆಲ್ಲರನ್ನು ಕರೆಸಿ ಒಂದೆರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರಥಮ್ ಮೋಟಾರ್ಸ್ ಅವ್ರಿಗೆ ಹಾಗೂ ಪ್ರಥಮ್ ಮೋಟಾರ್ಸ್ ನ ಸಿಬ್ಬಂದಿ ವರ್ಗದವ್ರಿಗೆ, ವಿಶೇಷವಾಗಿ ನಮ್ಮ ಮೇಡಮ್ ಅವ್ರಿಗೆ, ನಮ್ಮ ಶಾಹಿದು, ನಮ್ಮ ಸಕ್ಲೇನು, ರೋಹಿತ್, ವಿನಯ್ ಇವ್ರಿಗೆಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಈ ಸಂದರ್ಭ ಹೇಳ್ತಾ ನಾನು ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ಕೂಡ ಒಂದ್ಸುತ್ತ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.